ಸವಿ ಸವಿ ನೆನಪು ಸಾವಿರ ನೆನಪು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತಿದ್ದೀವಿ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಭೂಮಿಯಲ್ಲಿ. ಇದನ್ನು ಪುಣ್ಯಭೂಮಿ ಅಂತ ಏನಕ್ಕೆ ಕರಿಬೇಕು ಅಂತೇಳಿದರೆ, ಸಮಾಧಿ ಅನ್ನೋದಕ್ಕೆ ಯಾವತ್ತೂ ಯಾರಿಗೂ ಮನಸ್ಸು ಬರೋದೇ ಇಲ್ಲ. ಯಾಕಂತ ಹೇಳಿದರೆ ಅಪ್ಪು ಅವರಿರುವಂಥ ಭೂಮಿ ಇದು. ಭೂಮಿ ಅವ್ರನ್ನ ಇಲ್ಲಿಟ್ಟಿರೋದೇ ಆ ಭೂಮಿಗೆ ಒಂದು ಪುಣ್ಯ ಬಂದಿದೆ. ಅಷ್ಟು ಜನರ ಅಭಿಮಾನಿಗಳ ಮಾತುಗಳು ಕೇಳ್ತಾ ಇದ್ದರೆ ಇವತ್ತಿಗೂ ಅಪ್ಪು ಅವರು ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಥರ. ಅವ್ರು ಬಂದು ಅಲ್ಲಿ ಸೆಲ್ಫಿ ತೊಗೊತಾರೆ, ಅಪ್ಪನ ಜೊತೆನೇ ಸೆಲ್ಫಿ ತೊಗೊತಾ ಇದ್ದೀನಿ ಅನ್ನೋ ಫೀಲಲ್ಲಿ ಇರ್ತಾರೆ. ನಮ್ಮದು ರಾಯಚೂರು ಸರ್. ರಾಯಚೂರಾ? ರಾಯಚೂರಿಂದ ಅಂದರೆ ಇಲ್ಲಿ ಕೆಲಸ ಮಾಡೋದೇ ಅಥವಾ ರಾಯಚೂರಿಂದ ಇಲ್ಲಿ ಅಪ್ಪು ಸಮಾಧಿ ನೋಡೋದಕ್ಕೆ ಬಂದಿದ್ದೀರಾ? ಇಲ್ಲೇ ಕೆಂಗೇರಿ ಹತ್ರ ಕೆಲಸ ಮಾಡೋದು ಸರ್. ಓಕೆ. ಸುಮಾರು ವರ್ಷದಿಂದ ಆಯಿತು. ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ನಾನು ಸಿನಿಮಾ ಇಂಟ್ರೆಸ್ಟಲ್ಲಿ ಎಲ್ಲ ಥರ ನೋಡಿದ್ದೀನಿ. ಓಕೆ. ಅಪ್ಪು ಸರ್ ಅಂತ ಮನಸ್ಸು ಯಾರೂ ಸಿಗೋದಿಲ್ಲ. ಆ ಥರ ಕೆಲಸ ಮಾಡಿದ್ದಾರೆ. ಅನಾಥ ಹುಡುಗರನ್ನ ಇದೇ ನೋಡ್ಕೊಂಡಿದ್ದಾರೆ. ತುಂಬ ಅಂತಂದರೆ ಈಗಾದರೂ ಸರ್ ಇದ್ದಾರೆ ಅಂತ ಇದಾಗಿದೆ ನಮಗೆ. ಅಂದರೆ ನಿಮಗೆ ಮುಂಚೆ ಗೊತ್ತಿತ್ತು ಅಪ್ಪು ಅವ್ರು ಈ ಥರ ಮಾಡ್ತಾ ಇದ್ದಾರೆ ಕೆಲಸ ಅಂತ ಏನಾದ್ರು? ಇಡೀ ಯಾರಿಗೂ ಗೊತ್ತಿರಲ್ಲ, ಇಂಟ್ರೆಸ್ಟಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿರಲಿಲ್ಲ. ನೀವು ಇವಾಗ ಏನಂತ ಹೇಳಿದ್ರೆ ಅಪ್ಪು ಅವ್ರನ್ನ ನೀವೇನು ಕಲಿಬೋದು ಅಂತ ಹೇಳಿ ಸರ್. ಅಪ್ಪು ಅವ್ರನ್ನ, ಪುನೀತ್ ಅವ್ರನ್ನ ನೋಡಿ ನೀವೇನು ಕಲಿಬೋದು ಅಂತ? ಏನು ಕೆಲಸ ಅವ್ರನ್ನ ಮಾಡಿದಂಥ ಕಾರ್ಯಗಳು ಅವ್ರ. ಸರ್ ನಮಸ್ಕಾರ. ನಮಸ್ತೆ. ಹೇಳಿ ಸರ್. ಹೇಳಿ ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರ ಬಂದಿದ್ದೀರಾ. ಅವ್ರು ಇದ್ದಾಗ ಯಾವ ಥರ ನೀವು ನೋಡಿದ್ದೀರಾ? ಮಾತಾಡ್ಸೋದು ಟ್ರೈ ಮಾಡಿದ್ದೀರಾ? ಸರ್ ರಿಯಲ್ ಆಗಿ ನೋಡಿಲ್ಲ, ಬಟ್ ಮಾತಾಡ್ಸೋಕೆ ಟ್ರೈ ಮಾಡಿದ್ವಿ. ಓಕೆ. ಅವಕಾಶ ಸಿಕ್ಕಿರಲಿಲ್ಲ. ಅವ್ರು ಎದ್ದಿದ್ದಿದ್ರೆ ಇವರು ತುಂಬ ಏನು ಕನ್ನಡ ಚಿತ್ರರಂಗ ಎಲ್ಲೋ ಹೋಗ್ತಾ ಇತ್ತು. ಓಕೆ. ತುಂಬ ಚೆನ್ನಾಗಿರೋದು. ತುಂಬ ದುಃಖ ಆಗುತ್ತೆ ನೋಡಿದರೆ. ಹಾಂ. ಇವತ್ತು ಅವ್ರನ್ನ ನೋಡೋ ಅದೃಷ್ಟ ಭಾಗ್ಯ ನಮಗೆ ಲಭಿಸಿದೆ. ಇಲ್ಲ ಸರ್, ಪುನೀತ್ ರಾಜ್ಕುಮಾರ್ ಅಜರಾಮರ. ಅವ್ರ ಬಗ್ಗೆ ಏನು ಹೇಳಿದ್ರು, ಎಷ್ಟು ಸತ್ ಮೇಲೆ ದೇವರಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ, ಇದೇ ಕರ್ನಾಟಕ ಜನನೇ ಸಾಕ್ಷಿ ಅವರು. ಓಕೆ. ನೀವು ಯಾವ ಊರು ಸರ್? ದಾವಣಗೆರೆಯಿಂದ ಬಂದಿದ್ದೀರಾ ಅಥವಾ ಇಲ್ಲೇ ಇರೋದಾ? ಇಲ್ಲ, ದಾವಣಗೆರೆಯಿಂದ ಬಂದಿರೋ. ದಾವಣಗೆರೆಯಿಂದ ಬಂದಿದ್ದೀರಾ? ಓಕೆ ಸರ್, ಥ್ಯಾಂಕ್ ಯು. ನಿನಗೆ ಏನಾಯಿತು? ಯಾಕೆ ಅಳ್ತಾ ಇದೆಯಾ ಚಿನ್ನ? ಯಾಕೆ ಕಳ್ತಾ ಇರೋದು? ಏನು ಬೇಕು? ಈ ಕಡೆ ನೋಡಿ, ಯಾಕೆ ಕಳ್ತಾ ಇರೋದು? ಏನು ಬೇಕು? ಪುನೀತ್ ರಾಜ್ಕುಮಾರ್ ಬೇಕಾ? ನಿನಗೆ ಅಪ್ಪು ಅಂದರೆ ಇಷ್ಟನಾ? ಹಿಂಗೆ ತಿರುಗಿಸಿ. ಪುನೀತ್ ರಾಜ್ಕುಮಾರ್ ಅಂದರೆ ಇಷ್ಟನಾ? ಎಷ್ಟು ಇಷ್ಟ ನಿನಗೆ? ತುಂಬ ಇಷ್ಟನಾ? ಫಿಲಮ್ ಎಲ್ಲ ನೋಡಿದ್ಯಾ? ಹಾಂ. ಯಾವ ಫಿಲಮ್ ನೋಡಿದ್ಯಾ ನೀನು? ಯಾವ ಫಿಲಮ್ ನೋಡಿದ್ಯಾ? ಪುನೀತ್ ರಾಜ್ಕುಮಾರ್ ಯಾವ ಫಿಲಮ್ ನೋಡಿದ್ಯಾ? ಇಲ್ಲಿ ನೋಡಿ, ನಾನು ಕ್ಯಾಮ್ರಾದಲ್ಲಿ ಅಪ್ಪನ ತೋರಿಸ್ತೀನಿ. ಇಲ್ಲಿ ನೋಡು, ಮಾತಾಡು. ನಿಮಗೆ ಅಪ್ಪು? ಹಾಂ. ಯಾವ ಫಿಲಮ್ ನೋಡಿದ್ಯಾ ಪುನೀತ್ ರಾಜ್ಕುಮಾರ್ ಅವ್ರದ್ದು? ಎಲ್ಲ ನೋಡಿದ್ದೀನಿ. ಯಾವ ಫಿಲಮ್ ನೋಡಿದ್ಯೋ? ನೋಡಿದ್ದೀನಿ ನಾನು. ನಿನ್ನ ಹೆಸರೇನು? ವರ್ಷಿತಾ. ಅಪ್ಪು ಅವರಿದ್ದಾಗ ಈ ಹುಡುಗಿ ಇನ್ನೂ ಹುಟ್ಟೇ ಇರಲಿಲ್ಲ. ಆದರೆ ಅವ್ರು ಮಾಡಿರೋ ಚಿತ್ರಗಳನ್ನು ನೋಡಿ ಈ ಹುಡುಗಿ ಫ್ಯಾನ್ ಆಗಿರೋದು. ಏನು ಹೇಳಬೇಕು ಅಂತ ಅನ್ಕೊಂತೀರಾ? ಏನಿಲ್ಲ, ಇದ್ದಷ್ಟು ದಿವಸ ಖುಷಿಯಾಗಿರ್ಬೇಕು. ಅವ್ರು ಮಾಡಿರೋ ಅದು ಏನೇನಿದೆಯೋ ಆ ಕನಸುಗಳು ಮತ್ತೆ ಮುಂದುವರಿಸ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ. ಬಡವ್ರಿಗೆ ಹೆಲ್ಪ್ ಮಾಡೋದಾಗ ಖಂಡಿತ ಮಾಡಬೇಕು. ಒಂದು ಆಶ್ರಮಗಳಿಗೆ ಹೆಲ್ಪ್ ಮಾಡೋದು ಖಂಡಿತ ಅದೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಿಂತಿರೋದು ಅದು ಮುಂದುವರ್ಸ್ಕೊಂಡವ್ರೆ ತುಂಬ ಒಳ್ಳೇದು. ಓಕೆ. ನೀವು ನಿಮ್ಮ ಕಡೆಯಿಂದ ಒಂದು ಸಂದೇಶ ಕೊಡಿ ಜನರಿಗೆ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡೋದಕ್ಕೆ ಹೋಗಿ ನೀವು ಹೇಳಿ. ಅಪ್ಪು ಅವ್ರ ಥರ ಇವಾಗ ಏನಂದ್ರೆ ಅಪ್ಪು ಅವ್ರು ಇಲ್ಲ, ಅಪ್ಪು ಅವ್ರು ಇದ್ದರೆ ಯಾರು ಕೇಳ್ತಾನೆ ಇರಲಿಲ್ಲ ಅಲ್ವಾ? ನೀವು ಹೇಳಿ ಜನರಿಗೆ ಏನಂತ ಹೇಳೋದಕ್ಕೆ ನೀವು ಇಷ್ಟಪಡ್ತೀರಾ? ನಿಮ್ಮ ಕೈಲಾದ ಸಹಾಯ ಮಾಡಿ. ಏನಿಲ್ಲ, ಯಾರು ಅತಿ ಬಡವರು ಇದ್ದಾರೋ ನಮ್ಮ ಕೈಲಾದಷ್ಟು ಸೇವೆಗಳು ಮಾಡಬೇಕು ಅನ್ನೋದು ಒಂದು ಇದು. ಅವರಲ್ಲಿ ಒಂದು ಶಕ್ತಿ ತಗೋಬೇಕಷ್ಟೇ. ಥ್ಯಾಂಕ್ ಯು ಸರ್. ಹೇಳಿ ಸರ್. ನಮಸ್ಕಾರ. ಹೇಳಿ ಸರ್, ಇವತ್ತು ಎಲ್ಲಿ ಬಂದಿದ್ದೀರಾ? ಅಪ್ಪು ಸರ್ನ ನೋಡೋಕೆ ಬಂದಿದ್ದೀನಿ ಇವತ್ತು. ಓಕೆ ಸರ್. ಲೈವ್ ಆಗಿ ನೋಡಿದ್ದೀರಾ? ಲೈವ್ ಆಗೇ ನಾನು ಸ್ಟಾರ್ಟಿಂಗ್ ಒಂದು ಶೂಟಿಂಗ್ ಹೋಗಿದ್ದೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ. ಓಕೆ. ಅಲ್ಲಿ ಬರಬೇಕಿತ್ತು ಅವರು. ಓಕೆ. ಆ್ಯಕ್ಚುಲಿ ಆ ಶೂಟಿಂಗ್ ನಡಿಬೇಕಾದ್ರೆ ಎಕ್ಸ್ಪೈರ್ ಆಗ್ಬಿಟ್ರು ಅವರು. ಯಾವ ಮೂವಿ ಇದು? ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಹೌದು, ಕರೆಕ್ಟ್. ನಾನು ಇದ್ದೆ ಆ ಶೂಟಿಂಗ್ ಅಲ್ಲಿ. ಓಕೆ. ಅವತ್ತೊಂದು ದಿನ ಬರ್ಬೇಕು. ನೀವು ಯಾಕೆ ಮಾಡಿದ್ದೀರಾ ಅದರಲ್ಲಿ? ನಾನು ಬರಬೇಕಿತ್ತು, ಅವ್ರು ಮಾರ್ನಿಂಗ್ ಬರಬೇಕಿತ್ತು. ಸರಿ. ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ವಿಷಯ ಬಂತು, ಈ ಥರ ಅಡ್ಮಿಟ್ ಆಗಿದ್ದಾರೆ. ಓಕೆ. ಅಪ್ಪು ಸರ್ ಸೀರಿಯಸ್ ಆಗಿದೆ ಅಂತ. ಓಕೆ. ಶೂಟಿಂಗ್ ಅಲ್ಲಿ ಅವತ್ತಿನ ದಿನನೇ ನಾನು ಬಂದೆ. ಓಕೆ. ಬೆಂಗಳೂರಿಗೆ ಬಂದು 3 times ದರ್ಶನ ಮಾಡಿದ್ದೀನಿ ಅವ್ರದ್ದು ಕಂಠೀರವ ಸ್ಟುಡಿಯೋಲ್ಲಿ. ನಾನು 3 ಸತಿ ದರ್ಶನ ಮಾಡಿದ್ದೀನಿ. ಸರ್, ನಿಮ್ಗೆ ಅವರು ತೀರೋಗಿದ್ದಾರೆ ಅಂತ, ಅವರು ಎಕ್ಸ್ಪೈರಿ ಆಗಿದ್ದಾರೆ ಅಂತ ಅಂದಾಗ ನಿಮ್ಮ ಮನಸ್ಸಿಗೆ ಎಂತ ನೋವು? ತಡ್ಕೊಳಕ್ಕೆ ಆಗಿಲ್ಲ ಸರ್, ನಂಬಕ್ಕೆ ಆಗಿಲ್ಲ. ಅಷ್ಟು ಡಯಟ್ ಮಾಡ್ತಾರೆ ಅವ್ರು. ಅಷ್ಟು ಫಿಟ್ನೆಸ್ ಯಾರು ಮೇಂಟೈನ್ ಮಾಡೋಕ್ಕಾಗಲ್ಲ. ಅವರಷ್ಟು ಫಿಟ್ನೆಸ್ ಯಾರು ಮೇಂಟೈನ್ ಮಾಡೋಕ್ಕಾಗಲ್ಲ. ಆ ಥರ ಇದ್ದವರು ದಿಢೀರ್ ಅಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಈ ಥರ ಆಯಿತು ಅಂದರೆ ನಮ್ಗಳಿಗೆ ಮುಂದೆ ಏನು ಮಾಡೋದು? ನಾವು ಎಷ್ಟು ಫಿಟ್ನೆಸ್ ಆಗಿದ್ರು ಏನು ಪ್ರಯೋಜನವೇ ಇಲ್ಲ ಅಷ್ಟು ಮಾಡಿದ್ರು. ಆ ಥರ ಅನ್ನಿಸ್ತು. ಬಟ್ ಅರ್ಗಿಸ್ಕೊಳಕ್ಕಾಗಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ವಿಧಿ. ಸರ್, ಇವಾಗ ಏನಂತ ಹೇಳಿದ್ರೆ ಅಪ್ಪು ಸರ್ ಅಂತ ಹೇಳಿದ್ರೆ ಮುಂಚೆ ಒಬ್ರು ಆಕ್ಟರ್ ಆಗಿದ್ರು. ಇವಾಗ ಎಲ್ಲರ ಮನ್ಸಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಓಕೆನಾ? ಅದಕ್ಕೆ ಕಾರಣ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಅವ್ರು ಮಾಡ್ತಿದ್ದ ದಾನಗಳಿರ್ಬೋದು, ಹೆಲ್ಪ್ ಇರ್ಬೋದು, ಮತ್ತೆ ಅವ್ರ ಆಶ್ರಮ ನಡೆಸ್ತಾ ಇದ್ರು ಅದ್ರದ್ದಿರ್ಬೋದು, ಪ್ರತಿಯೊಂದು ಇದೆ.
ನೀವು ಇವಾಗಿನ ಪೀಳಿಗೆ ಜನಗಳು ಯಾರೇ ಆದ್ರೂ ಸರಿ ನಾನು ನಂದು ಅಂತ ಎಲ್ಲ ಯೋಚನೆ ಮಾಡ್ತಾರೆ ಹೊರತು ಯಾವತ್ತೇ ಆದ್ರೂ ಸರಿ ಯಾರನ್ನು ನಮ್ಮವರು ತಮ್ಮವರು ಅಂತ ಯಾರು ಯೋಚನೆ ಮಾಡಲ್ಲ ಅಲ್ವಾ? ನೀವು ಇವತ್ತಿನ ಜನರಿಗೆ ಏನಂತ ಹೇಳಕ್ ಇಷ್ಟಪಡ್ತೀವಿ? ಅವ್ರ ದಾರಿಲಿ ನಡಿಬೇಕು ಎಲ್ಲರೂ. ಅವ್ರ ತರ ಯೋಚನೆ ಮಾಡಕ್ ಯಾರ ಕೈಲೂ ಆಗಲ್ಲ, ಬಟ್ ಹೆಲ್ಪ್ ಮಾಡಬೇಕು ಜನಗಳಿಗೆ. ಅವ್ರ ಕೈಲಾದಷ್ಟು ಮಾಡ್ಲಿ. ಯಾರು ಅತಿ ತುಂಬಾ ಮಾಡಿ ಅಂತ ಹೇಳ್ತಲ್ಲ, ಅವ್ರ ಕೈಯಲ್ಲಾದಷ್ಟು 10 ರೂಪಾಯಿ ಆಗುತ್ತಾ 10 ರೂಪಾಯಿ ಮಾಡಿ, 2 ರೂಪಾಯಿ ಆಗುತ್ತಾ 2 ರೂಪಾಯಿ ಮಾಡಿ, ಬಟ್ ಮಾಡಿ. ಕೆಲವೊಬ್ರು ಇವಾಗ ಇರ್ತಾರ, ಅಯ್ಯೋ ನಮ್ಗೆ ಆಗ್ಬೇಕು, ನಮ್ಗೇನು ಬೇಡವೇ ಬೇಡ, ನಮ್ ಕೆಲಸ ಆದ್ರೆ ಸಾಕು ಅಂತ ಇರ್ತಾರೆ. ಅಂತವ್ರಿಗೆ ಹೇಳ್ತಾರ ಅದು ಹೆಲ್ಪ್ ಮಾಡಿ. ಆದಷ್ಟು ಬಡ ಮಕ್ಳಿಗಾಗ್ಲಿ ಅನಾಥಾಶ್ರಮಕ್ಕಾಗ್ಲಿ ಏನೋ ಒಂದು ನಿಮ್ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಿ. ಸರ್ ಇವಾಗ ಏನಂದ್ರೆ ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿಗಳು ರೈಡ್ ಆಗ್ತಾ ಇದೆ, ಹೌದಾ? ಅದು ಕೋಟ್ಯಾಂತರ ರೂಪಾಯಿ ರೈಡ್ ಆಗಿ ಗೌರ್ಮೆಂಟ್ ಅವ್ರು ಎಲ್ಲೋ ವೇಸ್ಟ್ ಮಾಡೋದಕ್ಕಿಂತ ಅದನ್ನ ಬಡವ್ರು ಕೊಟ್ರೆ ಒಳ್ಳೇದಾಗುತ್ತಾ? ಕೊಡಲ್ಲ ಸರ್. ಯಾಕೆ ಕೊಡ್ತಾರೆ ಸರ್? ಕೊಡಲ್ಲ ಅವ್ರು ಅವ್ರ ಮನೆಗಳು ಉದ್ಧಾರ ಮಾಡ್ಕೊಂತಾರೆ ಹೊರತು ಯಾರಿಗೂ ಕೊಡಲ್ಲ ಬಡವ್ರ ಮಕ್ಳಿಗೆ. ಅಷ್ಟೇ ಆಗೋದು. ಇದರಿಂದ ನೀವೇನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಜನರಿಗೆ? ಅಷ್ಟೇ ಹೇಳಿ ಸರ್. ಏನು ಮಾಡಕ್ಕಲ್ಲ, ಬುದ್ಧಿ ಕಲೀರಿ ಅಷ್ಟೇ ಜನಗಳು. ಎಲ್ಲಿ ಅನ್ಯಾಯ ನಡೀತಾ ಇದ್ದೋ ಪಾಯಿಂಟ್ ಮಾಡಿ. ಏಂತಿಗೆ ಆಗ್ತಾ ಇಲ್ಲ, ನಮ್ಗೆ ಏಂತಿ ಕೆಲಸಗಳು ಆಗ್ತಾ ಇಲ್ಲ, ನೀವು ಪಾಯಿಂಟ್ ಮಾಡ್ಬೇಕು. ನೀವು ಅಯ್ಯೋ ನನಗೆ ಯಾಕೆ ಬೇಡ ಅಂದರೆ ನಾಳೆ ದಿನ ನಿಮ್ಮ ಮನೆಗೂ ಬರುತ್ತದು. ನಿಮ್ಮ ಮನೆಗೆ ಬಂದಾಗ ಭದ್ರವಾಗಿ ಇಟ್ಕೊತೀರಾ, ಬೇರೆಯವ್ರ ಮನೆಗೆ ಬಂದಾಗ ಅಯ್ಯ ನಮ್ಗೆ ಯಾಕೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಹೊಂಟೋಯ್ತೀರಾ. ಅಷ್ಟೇ ಆಗೋ ಜನಗಳ್ದು, ಇನ್ನೇನು ಇಲ್ಲ. ಯೋಚನೆ ಮಾಡಿ ಬುದ್ಧಿ ಬರ್ಬೇಕು ಅಷ್ಟೇ ಜನಗಳಿಗೆ. ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರ ಥರ ಬದುಕಕ್ಕೆ ಯಾರ ಕೈಲೂ ಆಗಲ್ಲ. ಅವ್ರ ದಾರಿಲಿ ನಾವು ನಡ್ಕೊಂಡು ಹೋಗ್ಬೇಕು ಅಷ್ಟೇ. ನಾನು ಹೇಳೋಕ್ಕಾಗಲ್ಲ ಸರ್. ನೀವು ಏನಾದ್ರು ಅಪ್ಪು ಅವ್ರ ಥರ ಖಂಡನ ಮಾಡೋದಕ್ಕಾಗಲಿ ಯಾವ್ದಾದ್ರು ಇದು ಮಾಡಿದಿಲ್ಲ? ಮುಂದೆ ನೋಡೋಣ ಸರ್. ನಮ್ಮ ಶಕ್ತಿ ಇತ್ತು, ಆ ದೇವ್ರ ಭಗವಂತ. ಇವಾಗ ಏನು ಗೊತ್ತಾ ಸರ್, ಕಣ್ಣು ಅನ್ನೋದು ಒಂದು ಅಮೂಲ್ಯವಾದ ವಸ್ತು, ಓಕೆನಾ? ಎಷ್ಟೋ ಜನ ಸತ್ ಮೇಲೆ ಅದು ಮಣ್ಣಾಗಿ ಹೋಗುತ್ತೆ, ಎಲ್ಲ ಸುಟ್ಬಿಡ್ತಾರೆ ಅಲ್ವಾ? ಅದರಿಂದ ಇನ್ನೊಬ್ಬರಿಗೆ ಇವಾಗ ನೋಡಿ, ಇವಾಗ ಬಂದಿರೋ ಟೆಕ್ನಾಲಜಿಲಿ ಒಂದು ಕಣ್ಣನ್ನ 3 ಜನಕ್ಕೆ ದಾನ ಮಾಡ್ಬೋದು ಅಂತ, ಓಕೆನಾ? ಇದರಿಂದ ಎಷ್ಟು ಹೆಲ್ಪ್ ಆಗುತ್ತೆ? ನೀವು ಏನೇ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಾಡ್ಬೇಕು ಸರ್, ಕಣ್ತನ ಮಾಡಲೇಬೇಕು. ಬಟ್ ಆ ಸಂದರ್ಭದಲ್ಲಿ ಆ ಫ್ಯಾಮಿಲಿ ಸೆಂಟಿಮೆಂಟು ಅವೆಲ್ಲ ಇರುತ್ತೆ. ಅವ್ರಿಗೂ ಮಾಡೋಕ್ಕಾಗಲ್ಲ. ಆ ದುಃಖದಲ್ಲಿ ಇರ್ತಾರೆ, ಆ ಥರ ಯೋಚನೆ ಬರಲ್ಲ, ಥಾಟ್ಗಳು ಬರಲ್ಲ. ಆ ಥರ ಥಾಟಲ್ಲಿ ಅವ್ರಿಗೂ ಮಾಡೋಕ್ಕಾಗಲ್ಲ. ಎಲ್ಲೂ ಒಬ್ರು ಇರ್ತಾರೆ, ಇಲ್ಲಪ್ಪ ಮಾಡಬೇಕು, ನಾವು ದಾನ ಮಾಡಬೇಕು ಅಂತ. ಅಂಥವ್ರು ಮಾಡ್ತಾರೆ. ಕೆಲವು ಯಾರು ಮಾಡೋಕ್ಕೋಗಲ್ಲ, ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಆಲ್ಮೋಸ್ಟ್. ಬಟ್ ಮಾಡಬೇಕು, ಅದು ಒಳ್ಳೇದದು. ನಮ್ಮಿಂದ 4 ಜನ ನೋಡ್ತಾರೆ ಅಂದರೆ ಒಳ್ಳೇದಾಗಲಿ, ನಮ್ಮಿಂದ 4 ಜನಕ್ಕೆ ದೃಷ್ಟಿ ಬರುತ್ತೆ ಅಂದರೆ ಒಳ್ಳೇದೇ ಅಲ್ವಾ ಅದು? ಹೌದು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತಿಗೂ ನಿಮ್ಮ ಕೈಲಾದಂಥ ಸಹಾಯ ಮಾಡಿ, ಅಪ್ಪು ಅವ್ರ ಹೆಸರಲ್ಲಿ ಮಾಡಿ, ನಿಮ್ಮ ಮಕ್ಕಳ ಹೆಸರಲ್ಲಿ ಮಾಡಿ, ನೀವು ಕೊಡೋ 1 ರೂಪಾಯಿ ಒಬ್ಬರು ಹೊಟ್ಟೆ ತುಂಬುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ. ನೀವು ಅಂದ್ಕೊಳ್ಬೋದು ನಾನು ಯಾರಿಗೂ ಸಹಾಯ ಮಾಡಲಿ ಅಂತ. ನಿಮಗೆ ನಿಜ ಹೇಳ್ಬೇಕಾದ್ರೆ ನಿಮ್ಮ ಬಂಧುಗಳೇ, ನಿಮ್ಮ ಸಂಬಂಧಿಕರೇ ತುಂಬ ಕಷ್ಟದಲ್ಲಿರ್ತಾರೆ. ಅವ್ರಿಗೆ ನೀವು ಇವತ್ತು ಹೆಲ್ಪ್ ಮಾಡಿ, ನಾಳೆ ದಿವಸ ಅವ್ರು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ಹೇಳಿ ಸರ್, ನೀವು ಅಪ್ಪು ಸರ್ ಯಾವತ್ತಾರು ಲೈವಾಗಿ ನೋಡಿದ್ದೀರಾ? ನೋಡಿದ್ದೀರಾ? ಮಾತಾಡ್ಸಿದ್ದೀರಾ? ಹೇಗೆ ಅಪ್ಪು ಅವರು? ತುಂಬ ಒಳ್ಳೆ ಗುಣ. ಆದರೆ ಓಕೆನಾ, ಯಾರನ್ನೂ ಮಾತಾಡ್ಸಲ್ಲ, ಒಂದು ಸ್ವಲ್ಪ ಇದು ಮಾಡ್ತಾರೆ. ಅಪ್ಪು ಅವ್ರು ಯಾವ ಥರ? ನಾನಂತೂ ಅಪ್ಪುನ ನಾನು ನೋಡಿಲ್ಲ. ಒಳ್ಳೆ ಗುಣ. ಓಕೆನಾ, ನೀವು ನೋಡಿದ್ದೀರಾ ಅಂತ ಹೇಳಿದ್ರೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಒಳ್ಳೆ ಗುಣ ಇದೆ. ಒಳ್ಳೆ ಗುಣ ಇದೆ ಅಂತೀರಾ? ಯಾವ ಊರಿಗೆ ಬಂದಿರೋ ಅಪ್ಪು ಅವರು? ದಾವಣಗೆರೆಗೆ ಬಂದಿದ್ದೀನಿ. ದಾವಣಗೆರೆ. ದೊಡ್ಡ ಮನೆ ಹುಡುಗ ಶೂಟಿಂಗಾ? ಓಕೆ ಓಕೆ ಸರ್, ಆಯಿತು ಸರ್, ಧನ್ಯವಾದಗಳು. ನಿಮ್ಮ ಹೆಸರು? ವಿನಯನ್. ಥ್ಯಾಂಕ್ ಯು ಸರ್. ಸರ್, ಜನಕ್ಕೆ ನಮ್ಮದು ಅನ್ನೋದು ಕಲಿಬೇಕು ಸರ್. ನಾವು ಅನ್ನೋದು ಬದಲು ನಮ್ಮದು, ನಮ್ಮ ಫ್ಯಾಮಿಲಿ, ನಮ್ದು ಎಲ್ಲರೂ ನಮ್ಮವರೇ, ಇದು ನಮ್ಮ ದೇಶ ಅನ್ನೋದ್ರಿಂದ ಎಲ್ಲ ಆ ಥರ ಕಲಿಬೇಕು ಅಂತೀರಾ? ಓಕೆ. ಇವಾಗ ಹಿಂದೂ ಮುಸ್ಲಿಮು ಆ ಥರ ಎಲ್ಲ ಜಗಳ ಆಡ್ತಾರೆ, ಒಬ್ರಿಗೊಬ್ರು ತಂದಿಕ್ತಾರೆ, ಆ ಥರ ಯಾವುದೂ ಮಾಡ್ದೇನೆ ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮ ತನನೇ ಅಂತ ಯೋಚನೆ ಮಾಡಬೇಕು ಅಂತ ನೀವು ಹೇಳ್ತೀರಾ? ಹಾಂ ಸರ್, ನಮ್ಮದು. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಯಾವ ಊರಿಂದ ಬಂದಿದ್ದೀರಾ? ಸರ್, ನಾವು ಉತ್ತರ ಕರ್ನಾಟಕ ಗುಲ್ಬರ್ಗ ಜಿಲ್ಲೆಯಿಂದ ಬಂದಿದ್ದೀವಿ ಸರ್. ಇನ್ನು ಹೋಗ್ಬೇಕಂತ ಅನ್ನಿಸ್ತು, ಇಮಿಡಿಯೇಟ್ಲಿ ಬಂದ್ವಿ ಸರ್. ವರ್ಷ ಬರ್ತಾ ಇದ್ದೀರಾ? ಹಾಂ ಸರ್. ವರ್ಷ ಬರ್ತೀರಾ? ಅಲ್ಲ ಸರ್, ಇಲ್ಲೇ ನಾವು ಎಲ್ಲರೂ ಬೈಪಾಸ್ ಬಂದರೆ ಬಂದೇ ಹೋಗ್ತೀವಿ ಸರ್. ಬಂದೇ ಹೋಗ್ತೀರಾ ಸರ್? ಇಲ್ಲಿ ಬಂದರೆ ನಿಮ್ಗೆ ಏನಾರು ಒಂದು ಸಮಾಧಾನ ಅನ್ನೋದು ಏನಾರು ಆಗುತ್ತಾ? ನೆಮ್ಮದಿ ಇದೆ ಸರ್. ನೆಮ್ಮದಿ ಇದೆ ಅಂತೀರಾ? ಯಾಕಂದರೆ ಎಷ್ಟೋ ಜನರಿಗೆ ಎಲ್ಲೆಲ್ಲೋ ನೆಮ್ಮದಿ ಇರುತ್ತೆ. ಒಬ್ರಿಗೊಬ್ರು ಒಂದು ಮರದ ಕೆಳಗಡೆ ಕುತ್ಕೊಂಡು ನೆಮ್ಮದಿ ಇರುತ್ತೆ, ಒಬ್ರಿಗೆ ದೇವಸ್ಥಾನಕ್ಕೆ ಹೋದ್ರೆ ನೆಮ್ಮದಿ ಇರುತ್ತೆ, ಒಬ್ರಿಗೆ ಇಲ್ಲಿ ಬಂದೇ ನೆಮ್ಮದಿ ಇರುತ್ತೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸರ್? ಸರ್, ನಾವು ಫಿಲಿಮ್ ನೋಡಿ ಅವ್ರ ಅಭಿಮಾನಿ ಆಗಿಲ್ಲ ಸರ್, ಅವ್ರು ಮಾಡಿರೋ ಕೆಲಸಕ್ಕೆ ನೋಡಿ ನಾವು ಅಭಿಮಾನಿಯಾಗಿರೋದು. ಅದರಿಂದ ನಾವು ಇಲ್ಲಿ ಬಂದು ಒಂದು 5 ನಿಮಿಷ ಕೂತ್ಕೊಂಡ್ರೆ ಅವರ ಕಲಿಕೆ ಒಂದು ಬಂದೇ ಬರುತ್ತೆ ಅಂತೇಳಿ ಅದಕ್ಕೋಸ್ಕರ ನಾವು ಇಲ್ಲಿ ಬರೋದು ಸರ್, ಅಷ್ಟೇ ಸರ್. ಇವಾಗ ಏನಂದರೆ ನೀವು ಅಪ್ಪು ಅವ್ರು ಮಾಡಿರೋ ಥರ ಒಳ್ಳೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ ಸರ್? ಒಂದಲ್ಲ ಒಂದು ಮಾಡ್ತೀನಿ ಅಂತ ಕನಸಿದೆ ಸರ್, ಅದು ಈಡೇರಿದೆ ಸರ್. ಅವರು ಸಾವಿರಾರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಓಕೆನಾ? ಅದರಲ್ಲಿ ಒಂದಾರು ನೀವು ಮಾಡಬಹುದಾ ಸರ್? ನಾನು ಸತ್ತಾಗ ನಾನು 2 ಕಣ ಕೊಡ್ತೀನಿ ಸರ್, ಅಷ್ಟೇ. ಇಷ್ಟೇ ಅಂತೀರಾ? ದಾನ ಮಾಡ್ತೀರಾ? ದಾನ ಮಾಡ್ತೀನಿ. ಆಯಿತು. ಎಷ್ಟೋ ಜನ ಹೇಳ್ತಾರೆ ಇಲ್ಲ ಸರ್, ಸತ್ತರೆ ಅದು ಮಣ್ಣು ಹೋಗ್ಬೇಕು ಅಂತ ಹೇಳ್ತಾರೆ. ಸರ್, ಮಣ್ಣು ಹೋಗೋದು ಬಿಡಿ, ನಮ್ಮ ತಂದೆ ತಾಯಿಗೆ ನಾನು ಆಲ್ರೆಡಿ ಹೇಳಿದ್ವಿ ಸರ್. ನಾನು ಸತ್ತರೆ ನನ್ನ ಕಣ್ಣು, ಅದಕ್ಕೆ ಬಿಟ್ಟರೆ ನಾನು ಏನು ಕೊಡಲ್ಲ. ನಮ್ಮ ಅಪ್ಪು ಸರ್ ಏನು ಮಾಡಿದ್ದಾರೆ ಅದೇ ಮಾಡ್ತೀನಿ ಸರ್. ನಾನು ಅದೇ ಮಾಡ್ತೀನಿ ಅಂತೀರಾ?
ಎಲ್ಲರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ಏನೇ ಇಲ್ಲ 4 ದಿನ ಇರ್ತೀವಿ ಜೊತೆಯಲ್ಲಿ ಖುಷಿಯಾಗಿರಬೇಕು. ಸ್ವಾರ್ಥ ಎಂಬುದು ಮೊದಲೇ ಇರಬಾರ್ದು ಸರ್. ಯಾರೇ ಆಗಲಿ ಅವ್ರು ನಮ್ಮವರು ಅಂತೇಳಿ ನಾವು ಕಾಳಜಿಯಿಂದ ವಹಿಸ್ಕೋಬೇಕು ಸರ್. ಇರೋದೇ 4 ದಿವಸ ಚೆನ್ನಾಗಿರ್ಬೇಕು ಸರ್, ಅಷ್ಟೇ. ಥ್ಯಾಂಕ್ ಯು. ಖುಷಿಯಾಗಿರ್ಬೇಕು ಸರ್. ಅಪ್ಪು ಸರ್ ಹೆಂಗೆ ಬದುಕೋಗಿದ್ದಾರೆ, ಅದು ಸಾವು ಎಂಬುದು ನಮ್ಮ ಹಿಂದೆ ಇರುತ್ತೆ ಸರ್. ಅದ್ರ ಬಟ್ ಅದನ್ನು ಎದುರಿಸಿಬಿಟ್ಟು ನಾವು ಜೀವನ ಮಾಡ್ಬೇಕು ಸರ್, ಅಷ್ಟೇ. ಅದಕ್ಕೆ ಬಿಟ್ಟು ಏನೇ ಸಲ 2 ವರ್ಷ ನೋಡಿದ್ದೀರಾ? ಹುಬ್ಳಿಗೆ ಬಂದಿದ್ದಾರಾ? ಮಾತಾಡ್ಸಿದ್ದೀರಾ? ಮಾತಾಡ್ಸಿಲ್ಲ, ಜಸ್ಟ್ ಹೋಗಕ್ಕಾಗಿಲ್ಲ, ಎಲ್ಲ ಕ್ರೌಡ್ ಇತ್ತಲ್ಲ. ಓಕೆ. ಹುಬ್ಬಳ್ಳಿಯಲ್ಲಿ ದೊಡ್ಡ ಮನೆ ಪಿಕ್ಚರ್ ತೆಗೆದಿರಲ್ಲ, ಓಕೆ, ನ್ಯೂಸ್ ಅಲ್ಲಿ ಅವಾಗ ಫ್ರೆಂಡ್ಸ್ ಎಲ್ಲ ಕರೆದ್ರು, ಹೋಗಕ್ಕಾಗಿಲ್ಲ. ಜಸ್ಟ್ ಸರ್ ಭೇಟಿಯಾಗಕ್ಕಾಗಲಿಲ್ಲ, ಓಕೆ, ಮಿಸ್ ಆಯ್ತು ಭಾಳ. ಸರಿ. ಭಾಳ ಅವರು ಬಿಟ್ಟೋದಕ್ಕೆ ಭಾಳ ಮಿಸ್ಸಿಂಗ್, ಫುಲ್ ದುಃಖ ಆಯ್ತು ಇಡೀ ಕರ್ನಾಟಕ. ಸರಿ, ಹಾಂ ಸರ್, ಇಷ್ಟೇ. ಓಕೆ ಸರ್. ಬದುಕಿದ್ರೆ ಅಪ್ಪು ಸರ್ ಜೊತೆ ಬದುಕಬೇಕು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಫುಲ್ಲು ನಗುಮುಖದ ಸಾವುಕಾರ ಆಗ್ತಾ ಇದ್ದೀರಾ? ಥರ ಇದ್ದಿದ್ದು ನಾವು ಹಿಂದೆಗಡೆ, ಅವ್ರ ಹಿಂದೆಗಡೆ ನೀವು ಮುಂದೆಗಡೆ ಅಂತೀರಾ? ಅವ್ರು ನಾವು ಎಲ್ಲ ಬೆಳೆಸಿದ್ದು. ಓಕೆ. ನೋಡ ನಮ್ಮ ಬಾಸ್ ಏನೋ ಒಂಥರ. ಹೇಳಿ ಸರ್, ಯಾವ ಊರು? ಗುಲ್ಬರ್ಗ ಇಂದ ಬಂದಿದ್ದೀರಾ? ಹೇಳಿ ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಬಂದಿದ್ದೀರಾ. ಯಾವತ್ತಾರು ಅಪ್ಪು ಅವ್ರನ್ನ ನೋಡಿದ್ದೀರಾ? ನೋಡಿದ್ದೀವಿ ಸರ್. ಲೈವ್ ಆಗಿ ಮಾತಾಡ್ಸಿದ್ದೀರಾ? ಮಾತಾಡ್ಸಿದ್ದೀವಿ. ಏನು ಪುನೀತ್ ರಾಜ್ಕುಮಾರ್ ಅವ್ರು ಯಾವ ಥರ? ಯಾಕಂದರೆ ಇವಾಗ ಎಷ್ಟೋ ಜನ ನಾವು ನೋಡಿದ್ದೀವಿ, ಹಿಂದೆಗಡೆ ಒಂದಷ್ಟು ವಾಚ್ ಇವ್ರನ್ನ ಹಾಕೊಂಡ್ಬರ್ತಾರೆ, ಪೊಲೀಸವ್ರನ್ನ ಹಾಕೊಂಡ್ಬರ್ಬೋದು, ಬಾಡಿ ಗಾರ್ಡ್ಸ್ ಹಾಕೊಂಡ್ಬರ್ಬೋದು. ಅಪ್ಪು ಅವ್ರು ಯಾವ ಥರ? ಅವ್ರೇನು ಆ ಥರ ಅಲ್ಲ, ನಾರ್ಮಲ್ ಆಗಿದ್ದಾರೆ. ಎಲ್ಲರ ಜೊತೆ ನಾರ್ಮಲ್ ಆಗಿ. ನಾವು ಎಷ್ಟೋ ವಿಡಿಯೋದಲ್ಲಿ ನೋಡಿದ್ದೀವಿ, ಒಂಥರ ಏನೋ ಇದ್ರಾಗ ನೋಡ್ಕೊಂತಾರೆ. ಹಾಂ. ಆದರೆ ಫ್ಯಾನ್ಸ್ ಒಂದು ಸ್ವಲ್ಪ ಒಳ್ಳೆ ಬೆಲೆ ಕೊಡ್ತಾರೆ, ಮರ್ಯಾದೆ ಇರುತ್ತೆ. ಓಕೆ. ಎಲ್ಲರ ಥರನೂ ಇರಲ್ಲ, ಒಂಥರ ಡಿಫ್ರೆಂಟು. ಅವರೇ ಡಿಫ್ರೆಂಟ್ ಅಂತೀರಾ? ಅವರೇ ಒಂಥರ. ಓಕೆ. ಅವ್ರಿಂದ ನಮ್ಮ ಜೊತೆ ಇರಬೇಕಿತ್ತು ಅಂತ ಹೇಳ್ತೀರಾ? ಇರಬೇಕಿತ್ತು, ಆದ್ರೆ ಏನು ಮಾಡ್ತೀರಾ, ಇವಾಗ ಬರ್ತಿದಾರಲ್ಲ ಅವ್ರ ಹಿಂದೆಗಡೆನೆ, ಹಂಗೆ ಹಿಂದೆ ಅಡ್ಜಸ್ಟ್ ಆಗುತ್ತೆ ಎಲ್ಲ. ಸರ್, ಏನು ಗೊತ್ತಾ, ಯುವ ಅವರು ಬಂದರು ಒಂದು ಓಕೆ, ಎಷ್ಟೇ ಜನ ಬಂದರು ಅಪ್ಪು ಅವ್ರು ಬರೋ ಥರ ಆಗಲ್ಲ. ಆದ್ರೆ ಏನು ಮಾಡೋಕ್ಕಾಗುತ್ತೆ, ಒಂದು ರೇಂಜ್ಗೆ ಅವರಲ್ಲ ಅವ್ರು ಇದ್ರಲ್ಲಿ ತೆಗಿತಾರಲ್ಲ, ಅಡ್ಜಸ್ಟ್ ಆಗುತ್ತೆ. ಸರ್, ಇವಾಗ ಏನಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಜನ್ಮ ಅಂತ ಇರುತ್ತೆ. ಓಕೆ, ನಾ ಮುಂದಿನ ಜನ್ಮ ಅಂತಿದ್ರೆ ಅಪ್ಪು ಅವ್ರು ಹುಟ್ಟು ಬರಬೇಕು ಅಂತೀರಾ? ಬರಬೇಕು. ಓಕೆ, ಇರಲೇಬೇಕು ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬನ್ನಿ ನೀವು ಹೋಗ್ತಾರಣ್ಣ, ನಿಮ್ಮ ಪಾಡಿಗೆ ಹೋಗೋಣ. ಆದಷ್ಟು ಎಲ್ಲರಿಗೂ ₹1 ಕಾಯಿನ್ ಕೊಟ್ಟಾರ ಇಲ್ಲ ಯಾರಿಗಾರ ಸಪೋರ್ಟ್ ಮಾಡಿಕೊಂಡು ಇಲ್ಲಾಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಇಷ್ಟಪಡೋಕ್ಕೆ. ಥ್ಯಾಂಕ್ ಯು ಅಮ್ಮ. ಹಲೋ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಅಮ್ಮ, ಯಾವ ಊರಿಂದ ಬಂದಿದ್ಯಾ? ನಾವು ತುಮಕೂರವರು, ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದೀವಿ, ಅಲ್ಲಿಂದ ಚಿಕ್ಕಬದೇಕಲ್ಲಿಂದ ಬಂದ. ಓಕೆ. ಇವಾಗ ಏನಂತ ಹೇಳಿದ್ರೆ ಇಲ್ಲಿ ಅಪ್ಪು ನೋಡೋದಕ್ಕೆ ಬಂದಿದ್ಯಾ? ಓಕೆನಾ? ಏನಂದರೆ ಮುಂಚೆ ಯಾರು ಅಪ್ಪು ಅಂದರೆ ಅಷ್ಟು ಇರಲಿಲ್ಲ, ಒಬ್ಬ ಫಿಲಮ್ ಆ್ಯಕ್ಟರ್ ಅನ್ನೋದು ಬಿಟ್ಟರೆ ಬೇರೆ ಏನೂ ಅವ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಅಲ್ವಾ? ನಿಮಗೆ ಏನು ಇವಾಗ ಅಪ್ಪು ಅವರು ಯಾವ ಗುಣ ಇಷ್ಟ ಆಯ್ತಮ್ಮ? ಸರ್, ಅಪ್ಪು ಅವರು ಈಗ ಅಂತಲ್ಲ, ಮುಂಚೆಯಿಂದಲೂ ಒಂಥರ ಏನಂದರೆ ಅವರು ಫೇವ್ರೇಟ್ ಆಗಿದ್ದರು. ಯಾಕಂದರೆ ಅವ್ರ ಸಿಂಪ್ಲಿಸಿಟಿ ಆಗಿರ್ಬೋದು ಅಥವಾ ಅವ್ರ ಕೈಂಡ್ನೆಸ್ ಆಗಿರ್ಬೋದು, ಎಲ್ಲನೂ ಒಂಥರ ರೋಲ್ ಮಾಡೆಲ್ ಥರ ಆಗಿದ್ರು ಅವ್ರು. ಯಾವ ಥರ ಅಪ್ಪು ನೋಡಿದ್ದೀರಾ ಅಮ್ಮ? ಇಲ್ಲ ಸರ್, ಆಸೆ ತುಂಬ ಇತ್ತು. ಹೌದಾ? ಅಪ್ಪು ಅವ್ರು ಅಕಸ್ಮಾತಾಗಿ ಎದ್ದು ಬಂದರೆ ಹೇಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದಮ್ಮ? ತುಂಬ ಖುಷಿ ಆಗುತ್ತೆ ಸರ್. ಈಗಲೂ ನಮ್ಗೆ ಅವ್ರು ಇಲ್ಲ ಅಂತ ಅನ್ಸಲ್ಲ ಸರ್. ಇಲ್ಲ ಅನ್ಸಲ್ಲ, ಯಾಕಂದರೆ ಯಾರು ಸರಿ ಅಮ್ಮ, ಇವತ್ತು ನಾವು ಒಬ್ಬ ನಾರ್ಮಲ್ ಪರ್ಸನ್ ಆಗಿರ್ಬೋದಮ್ಮ. ಓಕೆನಾ? ನಾರ್ಮಲ್ ಪರ್ಸನ್ನು ನಾವು ಸತ್ತು ಯಾರಿಗೂ ಗೊತ್ತಾಗಲ್ಲ. ಅಪ್ಪು ಅವರು ತುಂಬ ಫಿಲಮ್ಗಳು ಮಾಡಿದ್ದಾರೆ. ಓಕೆನಾ? ಅವ್ರು ಇವತ್ತಿಗೂ ಅಜರಾಮರ ಆಗಿರೋದು ಆ ಸಿನಿಮಾದಲ್ಲೇ. ಓಕೆನಾ? ಸಿನಿಮಾ ನೋಡೋದಕ್ಕೆ ಎಲ್ಲರಿಗೂ ಏನಂತ ಹೇಳ್ತಾರೆ, ಯಾಕಂದರೆ ಎಷ್ಟೋ ಥಿಯೇಟರ್ಗಳು ಮುಚ್ಚೋಗಿದೆ ಇವಾಗಿನ ಇದರಲ್ಲಿ, ಎಲ್ಲ ಬರೀ ಆನ್ಲೈನು, ಓಕೆನಾ, ಅಮೆಝಾನು ಎಲ್ಲ ಪ್ರತಿಯೊಬ್ಬರು ಕದ್ದು ನೋಡೋರೇ ಆಗೋಗಿದ್ದಾರೆ. ಓಕೆನಾ? ಅವ್ರಿಗೆ ಏನಂತ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ ನೀವು? ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಥವಾ ಪೈರಸಿ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ? ಸರ್, ಇಲ್ಲಿ ಥಿಯೇಟರ್ ಅದು ಇಂಪಾರ್ಟೆಂಟ್ ಆಗಲ್ಲ, ನಾವು ಇಲ್ಲಿ ಸಪೋರ್ಟ್ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಈ ರೀಲ್ಸ್ ಅದು ಇದೆಲ್ಲ ಪಾಪ್ಯುಲರ್ ಆಗ್ತಾಯಿದೆ. ಅದಕ್ಕಿಂತ ಒಂದು ರಿಯಾಲಿಟಿನ ತೋರಿಸೋಂಥ ಕಾಂಟೆಂಟ್ ಹೆಲ್ಪ್ ಆಗುತ್ತೆ ಸರ್, ಟ್ರೆಂಡ್ ಕೀಪ್ ಅಪ್ ಮಾಡೋಕ್ಕೆ. ಓಕೆ ಅಮ್ಮ, ಇವಾಗ ನೀವು ಅಪ್ಪು ಅವರಿಂದ ಜನರಿಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸರ್, ಎಲ್ಲರ ಲೈಫಲ್ಲೂ ನನಗನ್ಸೋ ಪ್ರಕಾರ ಎಲ್ಲರೂ ಶಾಂತಿನೇ ಹುಡ್ಕೋದು. ಅದಕ್ಕೆ ಅವರು ಮನಿ ಅಥವಾ ಅವ್ರ ಫೀಲ್ಡಲ್ಲಿ ಅವರು ಒಳ್ಳೆ ಹೆಸರು ಮಾಡೋದಾಗಿರ್ಬೋದು, ಏನಾದರೂ ಆಗಿರ್ಬೋದು. ಬಟ್ ಅಟ್ ಲಾಸ್ಟ್ ಅವರೆಲ್ಲರೂ ಇಷ್ಟಪಡೋದು ಶಾಂತಿ, ನೆಮ್ಮದಿ, ಸಂತೋಷನೇ. ಸೊ ಅದಕ್ಕೆ ಒಂದು ಪ್ರಮುಖ ಆಗಿ ಸರ್ ಅಪ್ಪು ಸರ್ ಇದ್ದರು. ಹಾಗೇ ಎಲ್ಲರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸರ್. ಓಕೆ ಅಮ್ಮ, ಇವಾಗ ಏನಂತ ಹೇಳಿದ್ರೆ ಜನರಿಗೆ ಒಳ್ಳೇದು ಮಾಡೋದಕ್ಕೆ ಎಷ್ಟೋ ಜನ ದುಡ್ಡು ಹೊಡೆಯೋರೇ ಆಗೋಗಿದ್ದಾರೆ. ಓಕೆನಾ? ದುಡ್ಡು ಕೊಡೋರು ಯಾರೂ ಇಲ್ಲ ಅಮ್ಮ. ನಿಮಗೆ ಗೊತ್ತಿರೋ ಪ್ರಕಾರ ಯಾರು ಸರಿ ಒಬ್ರಿಗೆ ₹1 ಹೆಲ್ಪ್ ಮಾಡಬೇಕಾದ್ರೆ ಕೈ ಬರಲ್ಲ. ಓಕೆನಾ?
ಅಪ್ಪು ಅವರು ಅಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಜನರಿಗೆ ಏನಂತ ನೀವು ಇದರಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೆಲ್ಪ್ ಮಾಡಬೇಕು ಅಂತಿದ್ದೀರಾ, ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಮ್ಮ? ಸರ್ ಹೆಲ್ಪ್ ಮಾಡೋದಕ್ಕೆ ದುಡ್ಡೇ ಇರಬೇಕು ಅಥವಾ ಏನಾದರೂ ದೊಡ್ಡ ಫೌಂಡೇಶನ್ ಥರನೇ ಇರಬೇಕು ಅಂತೇನಿಲ್ಲ. ನಮ್ಮ ದಿನನಿತ್ಯ ಲೈಫಲ್ಲಿ ಎಷ್ಟೋ ಜನನ ಮೀಟ್ ಮಾಡ್ತೀವಿ ನಾವು. ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಹೆಲ್ಪ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಅವತ್ತಿನ ದಿನದ ಅವರ ಹೊಟ್ಟೆ ತುಂಬಿಸಿ ಏನೋ ₹1 ಕೊಟ್ಟರು ಅವ್ರಿಗೂ ಒಂದು ಒಳ್ಳೆ ಹೆಲ್ಪ್ ಅಂದ್ರೆ ನಾವು ಹುಡಿಕೊಂಡು ಹೋಗ್ಬೇಕು ಅಂತೇನಿಲ್ಲ. ಅಕ್ಕಪಕ್ಕದಲ್ಲಿ ನೋಡಿದ್ರೆ ಏನೋ ಒಂದು ಹೆಲ್ಪ್ ಮಾಡ್ಬೋದು. ನಾವು ಯಾರೇ ಆದ್ರೂ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಸರ್. ಹೆಲ್ಪ್ ಮಾಡ್ಬೋದು ಅಂತ ಇಷ್ಟಪಡ್ತೀರಾ? ಮತ್ತು ಇವಾಗ ಏನಂತ ಹೇಳಿದ್ರೆ ನಾವು ಹೇಳ್ದಂಗೆ ಸತ್ತ ಮೇಲೆ ಕಣ್ಣು ಮಣ್ಣು ಮಾಡ್ತೀವಿ, ಓಕೆನಾ? ನಾವು ಸತ್ತಾಗ ಮಣ್ಣು ಮಾಡಿಬಿಡ್ತಾರೆ. ಅಪ್ಪು ಅವರು ಕಣ್ಣು ದಾನ ಮಾಡಿದ್ದಾರೆ. ಎಷ್ಟೋ ಜನ ಅಂತಾರೆ ನಮ್ಮ ಮನೆಯವರು ಕಣ್ಣು ದಾನ ಮಾಡಿ, ಏನು ಗೊತ್ತಮ್ಮ, ನಾವು ಸತ್ತ ಮೇಲೆ ಗೊತ್ತೇ ಆಗಲ್ಲ ನಮ್ಮ ಕಣ್ಣಿದೆಯೋ ಕಿಡ್ನಿ ಇದೆಯೋ ಏನಿದೆಯೋ ಎಲ್ಲ ಹುಳ ತಿಂದಾಕ್ಬಿಡುತ್ತೆ, ಓಕೆನಾ? ಈ ಕಣ್ಣು ದಾನ ಮಾಡೋದ್ರಿಂದ ಒಳ್ಳೇದ ಈ ಜನರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ಇವಾಗ ಏನೇ ಆದರೂ ಈಗ ನಾವು ಸತ್ತಾದ್ಮೇಲೆ ನಮ್ಮನ್ನ ಮಣ್ಣು ಮಾಡ್ತೀವಿ ಅಂದರೆ ಅಟ್ ಲಾಸ್ಟ್ ಒಂದು ಕೊನೆ ಬಾರಿ ನಾವು ಸತ್ತ ಮೇಲೂ ನಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಮಾಡ್ಬೋದು ಅಂದರೆ ಅದನ್ನು ಮಾಡ್ಬೋದು ಅಂತ ಅನಿಸುತ್ತೆ ಸರ್. ಕಣ್ಣು ಮಾಡಬೇಕು. ಹೌದು ಸರ್. ಏನೇನು ಪಾಸಿಬಲ್ ಇದೆಯೋ ಸತ್ತ ಮೇಲೂ ಏನಾದರೂ ಹೆಲ್ಪ್ ಮಾಡ್ಬೋದು ಅಂದರೆ ಅದರಲ್ಲಿ ಏನೂ ತಪ್ಪಿಲ್ಲಲ್ಲ ಸರ್. ಇವಾಗ ಏನು ಗೊತ್ತಮ್ಮ, ಆಲ್ಮೋಸ್ಟ್ ನಮ್ಮ ಬಾಡಿಯಲ್ಲಿ 8 ಐಟಮ್ಗಳು ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಮ್ಮ. ಸ್ಕಿನ್ ಇರ್ಬೋದು, ಒಂದು ನರಾನು ಯೂಸ್ ಆಗುತ್ತೆ, ಓಕೆನಾ? ಇದನ್ನು ನಾವು ಮೆಡಿಕಲ್ ಕೊಡಬೇಕಾ ಅಥವಾ ಮಣ್ಣು ಮಾಡಿಬಿಟ್ಟು ಸುಟ್ಟಿ ಬೂದಿ ಮಾಡಬೇಕಾ ಅಮ್ಮ? ಇಲ್ಲ ಸರ್, ಮೆಡಿಕಲ್ ಅವ್ರಿಗೆ ಕೊಡಬೇಕು. ಬಿಕಾಸ್ ಹೇಳ್ದಂಗೆ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಲೈಕ್ ಇವಾಗ ಮಣ್ಣಲ್ಲಿ ಹೋದ್ರೂ ಅದು ವೇಸ್ಟ್ ಅಲ್ವಾ? ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದು ಮಾಡ್ಬೋದಲ್ಲ ಸರ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ, ಏನು ಮಾಡಿದ್ದೀರಾ ಅಂತ ಗೊತ್ತಾಗಲಿಲ್ಲ ಸರ್. ಅದೇ ನಮ್ಗೆ ಏನೇನು ಪಾಸಿಬಲ್ ಇದೆ ಅದು ಮಾಡ್ಬೋದಲ್ಲ ಸರ್. ಹೇರ್ ಡೊನೇಟ್ ಮಾಡ್ಬೋದು ಕ್ಯಾನ್ಸರ್ ಪೇಷಂಟ್ಸ್ಗೆ. ಬಿಕಾಸ್ ಅವ್ರಿಗೆ ಕೀಮೋ ಆದಮೇಲೆ ಹೇರ್ ಡೆವಲಪ್ ಆಗಲ್ಲ, ಅದಕ್ಕೆ ಹೇರ್ ಬೆಳೆಯುತ್ತೆ ಅಲ್ವಾ ಸರ್, ನಮಗೆ ಅವ್ರಿಗೆ ಬೆಳೆಯಲ್ಲ ಅಲ್ವಾ, ಸೊ ಅದಕ್ಕೆ ವಿಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಹೌದಮ್ಮ, ಕರೆಕ್ಟ್. ಇವಾಗ ಹೇರ್ ಏನಂದ್ರೆ ಕಟ್ ಮಾಡ್ತೀವಿ, ಹೇರ್ ಕಟಿಂಗ್ ಹೋದ್ರೆ ಕಟ್ ಮಾಡಿ ಬಿಸಾಕ್ತಾರೆ ಮತ್ತೆ ನಮಗೆ ಬೆಳೆಯುತ್ತೆ. ಮತ್ತೆ ಕೀಮೋಥೆರಪಿ ಮಾಡಿದ್ರೆ ಕ್ಯಾನ್ಸರ್ ಪೇಷಂಟ್ಸಿಗೆ ಬೆಳೆಯಲ್ಲ. ಸೊ ಒಂದು ವಿಗ್ಗಿಂದ ಅವ್ರಿಗೂ ಕೂಡ ಒಂದು ಸಂಕೋಚ, ಎಲ್ಲರ ಮುಂದೆ ಬರೋದಕ್ಕೆ ಒಂಥರ ಶೈ ಇರುತ್ತಲ್ಲ ಸರ್, ಅದು ಹೋಗುತ್ತೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ಪುನೀತ್ ಅವ್ರನ್ನ ಎಲ್ಲರೂ ಅಂತಾರೆ ಕೊಡಗೈ ದಾನಿ ಅಂತ. ಆದರೆ ಅವ್ರು ಮಾಡಿರೋ ಸಹಾಯ ಯಾರಿಗೂ ಗೊತ್ತಿಲ್ಲ. ತುಂಬ ಜನರಿಗೆ ತುಂಬ ಥರ ಹೆಲ್ಪ್ ಮಾಡಿದ್ದಾರೆ, ಅವ್ರ ಕೈಲಾದಂಥ ಸಹಾಯಗಳು ಮಾಡಿದ್ದಾರೆ. ಅವರು ಅಷ್ಟೇ, ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ. ನೀವೆಲ್ಲರೂ ಅಂದ್ಕೊಂಡಿರ್ಬೋದು ಡಾಕ್ಟರ್ ರಾಜ್ಕುಮಾರು, ಪುನೀತ್ ರಾಜ್ಕುಮಾರು ಮತ್ತು ನಮ್ಮ ಯಾರೂ ಹೇಳ್ಕೊಂಡಿಲ್ಲ ಅಷ್ಟೇ. ದಯವಿಟ್ಟು ನೀವು ಯಾರಿಗೂ ಹೇಳಿ ತೋರಿಸ್ಕೊಂಡು ಯಾವುದೋ ನಾನು ಒಂದು ಕಡೆ ನೋಡಿದ್ದೆ ಯೂಟ್ಯೂಬಲ್ಲಿ, ಯಾರೋ ಒಬ್ಬ ಎಲ್ಲರಿಗೂ ದುಡ್ಡು ಕೊಡೋದನ್ನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಕೊಂಡು ಮಾಡ್ತಾರೆ. ಅದು ನಿಮ್ಮ ಕೆಲಸ, ನೀವು ಮಾಡಿ. ಆದರೆ ಅದನ್ನು ಎಲ್ಲರೂ ನಿಮಗೆ ವಿಡಿಯೋಗೋಸ್ಕರ ಅಂತ ಅದು ಮಾಡೋದಕ್ಕೆ ಹೋಗಬೇಡಿ. ಒಬ್ರು ಏನಂತ ಹೇಳಿದರೆ ವಿಡಿಯೋಗೋಸ್ಕರ ಮಾಡ್ತೀರಾ, ತಿರ್ಗಾ ಇಷ್ಟು ದುಡ್ಡು ಅಂತ ವಾಪಸ್ ಇಸ್ಕೊತೀರಾ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಹಾಕಿದ್ದನ್ನೇ ಸಹಾಯ ಮಾಡಿ ಸಾಕು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ₹1 ಕೊಡ್ತೀರಾ ಕೊಡಿ, ಅವ್ರು ಅವತ್ತಿನ ದಿವಸದ ಹೊಟ್ಟೆ ತುಂಬುತ್ತೆ. ದಯವಿಟ್ಟು ಯಾರಿಗೆ ಎಷ್ಟಾಗುತ್ತೋ ಅಷ್ಟು ಎಲ್ಲರಿಗೂ ಸಹಾಯ ಮಾಡಿ. ನೀವೊಂದು ಫಿಲಮ್ ನೋಡಿರ್ಬೋದು, ಒಂದು ಹಳೆ ಫಿಲಮ್ಮು, ನಮ್ಮ ಚಿರಂಜೀವಿ ಅವ್ರು ಮಾಡಿರೋದು, ಓಕೆನಾ? ಮೆಗಾಸ್ಟಾರ್ ಚಿರಂಜೀವಿ ಅವ್ರು ಮಾಡಿರೋದು ಸ್ಟ್ಯಾಲಿನ್ ಅಂತ ಫಿಲಮ್ ಇದೆ. ಆ ಫಿಲಮಲ್ಲಿ ನೀವೊಂದು 3 ಜನಕ್ಕೆ ಹೆಲ್ಪ್ ಮಾಡಿ, ಆ 3 ಜನ ಇನ್ನೂ 3 ಜನಕ್ಕೆ ಹೆಲ್ಪ್ ಮಾಡೋದಕ್ಕೆ ಹೇಳಿ. ಆ 30 ಆಗುತ್ತೆ, 30 300 ಆಗುತ್ತೆ, 300 3000 ಆಗುತ್ತೆ, ಹಾಗೆ 3000 3 ಕೋಟ್ಯಾಂತರ ಜನ ಅದನ್ನು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದರು. ಆ ಥರ ನೀವು ಒಂದು 3 ಜನಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಆ 3 ಜನಕ್ಕೆ ನೀವು ಹೇಳಿ ನನಗೇನೂ ರಿಟರ್ನ್ ಕೊಡಬೇಡಪ್ಪ, ನಿನ್ನ ಕೈಲಾಯ್ತಾ ನೀನೊಂದು 3 ಜನಕ್ಕೆ ಸಹಾಯ ಮಾಡು, ಆ 3 ಜನ ಇನ್ನೂ 3 ಜನಕ್ಕೆ ಮಾಡೋದಕ್ಕೆ ಹೇಳು ಅಂತ ಹೇಳಿ. ಅದೇ ಥರ ನಮ್ಮ ದೇಶದಲ್ಲಿ ಈ ಥರ ನೀವು ಮಾಡ್ತಾ ಹೋದರೆ ನಮ್ಮ ದೇಶದಲ್ಲಿ ಬಡತನ ಅನ್ನೋದೇ ಇರಲ್ಲ. ಯಾರು ಒಂದು ಹೊತ್ತು ಊಟಕ್ಕೋಸ್ಕರ ಭಿಕ್ಷೆ ಬಿಡೋರೇ ಬೇಕಾಗಲ್ಲ. ತುಂಬ ಈ ಸಾಹುಕಾರರಾಗ್ತಾರೆ ಅಂತ ಹೇಳಲ್ಲ, ಅವರ ಕಾಲ ಮೇಲೆ ಅವ್ರು ನಿಂತ್ಕೊತಾರೆ. ನೀವಿವತ್ತು ಒಂದು ₹100 ಕೊಟ್ಬಿಟ್ಟು, ಯಾರ್ಯಾರು ಸರಿ ನಾನೊಂದು ಮಾತು ಹೇಳ್ತೀನಿ, ಹೋಗ್ಬಿಟ್ಟು ಒಂದು ₹1000 ಕೊಟ್ಬಿಟ್ಟು ವೀಡಿಯೋಗೋಸ್ಕರ ಫೋಟೋಗೋಸ್ಕರ ₹1000 ಅಥವಾ 10,000 ಕೊಡೋದಕ್ಕೆ ಹೋಗ್ಬಿಡಿ. ಯಾಕಂತೇಳಿದರೆ ಅವತ್ತಿನ ಶೋಕಿ ಮಾತ್ರ ನೋಡ್ಕೊತಾರೆ. ಅದೇ ನಿಮ್ಮ ಕೈಲಾಯ್ತಾ ಅವ್ರಿಗೊಂದು ಚಿಕ್ಕದಾಗಿ ಒಂದು ವ್ಯಾಪಾರಕ್ಕೆ ಏನೋ ಒಂದು ಕೆಲಸಕ್ಕೆ ಇದು ಮಾಡಿಕೊಡಿ, ಮಾರ್ಗ ಮಾಡಿಕೊಡಿ. ಚಿಕ್ಕದಾಗಿ ಒಂದು ವ್ಯಾಪಾರ ಥರ ಇಟ್ಕೊಡಿ. ಇವಾಗ ನೋಡಿ, ಇಲ್ಲಿ ಸಮಾಧಿ ಮುಂದೆಗಡೆ ಒಂದು ಹೂವುದ ಅಂಗಡಿ ಇಟ್ಕೊಡಿ. ನಿಮ್ಮ ಕೈಲಿ ಆಯಿತಾ, ಒಂದು ₹5,000 ಕೋಟ್ಯಾಂತರ ಕೊಟ್ಟು ಯಾರಿಗೂ ತೋರಿಸ್ಕೊಳ್ಳೋ ಬದಲು ಒಂದು ₹5,000 ಕೊಟ್ಟು ಒಂದು ರೋಸ್ ಹೂವು, ಒಂದು ದಿವಸಕ್ಕೆ ಒಂದು ₹5,000 ರೋಸ್ ಹೂವು ಅವ್ರು 5,000ದಿಂದ 7,000 ಮಾಡಿದ್ರೆ, ನಾಳೆ ದಿವಸ ಹೋಗಿ ಅವರೇ ಒಂದು 5,000 ಕೊಟ್ಟು ಇನ್ನು 5,000 ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ, ಅವ್ರ ಜೀವನ ನಡೆಯುತ್ತೆ. ನಿಮ್ಮ ಕೈಲಿ ಆಗಿದೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು. ನಾನು ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ. ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ. ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ. ಹೌದಾ ಅಣ್ಣ? ಹೇಳಿ ಅಣ್ಣ, ಎಷ್ಟು ದಿವಸದಿಂದ ಇಲ್ಲಿ ಹಾಡು ಹೇಳ್ತಾ ಇದ್ದೀರಾ ಅಣ್ಣ? ನಾನು ಡಾಕ್ಟರ್ ರಾಜ್ಕುಮಾರ್ 2007 ಇಸ್ವಿಯಿಂದ ಸತತವಾಗಿ ಇಲ್ಲಿ ಆಡ್ತಾ ಬರ್ತಾ ಇದ್ದೀನಿ. ಡೈಲಿ ಬರ್ತೀರಾ? ಭಾನುವಾರ ರಜೆ ಇದ್ದಾಗ.
ಓಕೆ, ಏನು ಕೆಲಸ ಮಾಡ್ತೀರಾ ಬೇರೆ ನೀವು? ನಾನು ಆ್ಯಕ್ಚುಲಿ ಸ್ಕೂಲ್ ಟೀಚರ್ ಆಗಿದ್ದೆ. ಸ್ಕೂಲ್ ಟೀಚರ್ ಆಗಿದ್ದೆ ಮುಂಚೆ. ಈಗ ರೀಸೆಂಟಾಗಿ ಸಿಕ್ಕಿದೆ. ಓಕೆ. ಕೊರೋನಾ ಬಂದಿತ್ತಲ್ವ, ಕೊರೋನಾ ಬಂದಿದ್ದಾಗ ಸ್ಕೂಲ್ ಮುಚ್ಚೋಗಿತ್ತು. ಓಕೆ ಅಣ್ಣ, ಇವಾಗ ನೀವು ಇಲ್ಲಿ ಹಾಡು ಹೇಳ್ತಾ ಇದ್ದೀರಲ್ಲ ಅಣ್ಣ, ನಿಮ್ಮ ಮನೆ ಮೇಂಟೈನ್ ಆಗ್ತಾ ಇದೆಯಾ? ನಿಮ್ಮ ಮನೆ ನಡೀತಾ ಇದೆಯಾ ಅಣ್ಣ? ಅದು ಭಗವಂತನ ದಯ. ಒಂದೊಂದ್ಸರಿ ಆಗುತ್ತೆ, ಹಾಂ, ಒಂದೊಂದ್ಸರಿ ಆಗಲ್ಲ, ಒಂದೊಂದ್ಸರಿ ಕಮ್ಮಿ ಆಗಿ, ಒಂದೊಂದ್ಸರಿ ಹೇಳಲಿಕ್ಕೆ ಆಗಲ್ಲ. ಅದು ಅದೃಷ್ಟ ಇದ್ದಂಗೆ. ಜನರಿಗೆ ಏನಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ? ಮತ್ತೆ ಪುನೀತ್ ರಾಜ್ಕುಮಾರ್ ಬಗ್ಗೆ ನಿಮ್ಗೆ ಏನಾರು ಗೊತ್ತಿದೆಯಾ? ಒಂದೆರಡು ಮಾತು ಹೇಳ್ತೀರಾ? ಪುನೀತ್ ರಾಜ್ಕುಮಾರ್ ಬಗ್ಗೆ ಆ ವ್ಯಕ್ತಿ ಮತ್ತೊಮ್ಮೆ ಹುಟ್ಟು ಬರಬೇಕು. ಡಾಕ್ಟರ್ ರಾಜ್ಕುಮಾರ್ ಇಂದ ಪುನೀತ್ ರಾಜ್ಕುಮಾರ್ ಬಂದಿದ್ದು ನಿಜ. ಹೌದು. ಡಾಕ್ಟರ್ ರಾಜ್ಕುಮಾರ್ ಹೆಸರು ಅವನು ಇವತ್ತು ಉಳಿಸ್ತಾ ಇದ್ರು ಇದ್ರೆ. ಅಂದ್ರೆ ರಾಜ್ಕುಮಾರ್ ಅವರ ಹೆಸರು ಪುನೀತ್ ರಾಜ್ಕುಮಾರ್ ಅವರು ಉಳಿಸ್ಕೊಂಡು ಹೋಗಿದ್ದಾರೆ. ಹೌದು, ಖಂಡಿತ ಅವ್ರು ಎಲ್ಲೂ ಹೋಗಿಲ್ಲ. ಹೌದು, ನಮ್ಮ ಮನಸ್ಸಲ್ಲಿ ಇದ್ದಾರೆ, ಎಲ್ಲೂ ಹೋಗಿಲ್ಲ. ಅವ್ರ ಆತ್ಮ ಇಲ್ಲೇ ಇದೆ. ಓಕೆ, ಎಲ್ಲೂ ಹೋಗಿಲ್ಲ. ಇಲ್ಲಿ ಬರೋ ಜನರಿಗೆ ನೀವೇನಂತ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಅಣ್ಣ? ಬರೋ ಜನಗಳು, ಅಭಿಮಾನಿಗಳಿಗೆ ಇದೇ ಥರ ಉಳಿಸ್ಕೊಂಡೋಗಿ ಮತ್ತು ಪುನೀತ್ ರಾಜ್ಕುಮಾರ್ ಹೆಸರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನ ಉಳಿಸ್ಬೇಕಾಗಿ ಕೇಳ್ಕೊತೀವಿ, ಉಳಿಸ್ಕೊಂಡು ಹೋಗ್ಬೇಕಾಗಿ ಕೇಳ್ಕೊತೀವಿ. ಇವಾಗ ಪುನೀತ್ ರಾಜ್ಕುಮಾರ್ ಓಕೆನಾ, ಎಷ್ಟು ಅನಾಥಾಶ್ರಮಗಳು ನಡೆಸ್ತಾ ಇದ್ದಾರೆ. ಓಕೆನಾ, ಕಣ್ಣಿಲ್ದಿರೋರು ಅಂದರೆ ಅಂಗವಿಕಲರು, ಓಕೆನಾ, ಎಷ್ಟು ಅಂಗವಿಕಲಗಳನ್ನೆಲ್ಲ ಅವರು ನೋಡ್ಕೊತಾ ಇದ್ರು. ಇವಾಗ ಅವ್ರು ಇಲ್ಲ, ಅವರ ಸ್ಥಾನನ ತುಂಬೋದಕ್ಕೆ ಯಾರ ಕೆಲವು ಆಗಲ್ಲ. ಆದರೆ ಜನರಿಗೆ ಏನಂತ ನೀವು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಅದರಿಂದ? ಈಗ ಡಾಕ್ಟರ್ ರಾಜ್ಕುಮಾರ್ ರಕ್ತದಿಂದ ಬಂದಿರೋದು. ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಮಾಡಿದ್ರು. ಹೌದು. ಈ ವ್ಯಕ್ತಿ ಕೂಡ ಇವತ್ತು 4 ಜನ ಅಂಧರಿಗೆ ನೇತ್ರದಾನ ಮಾಡಿದ್ದಾರೆ. ಅದೊಂದು ದಾಖಲೆ. ಓಕೆ, ಅದು ಯಾರ ಕೆಲವು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಬಲಗೈ ಕೊಟ್ಟಿದ್ದಾರೆ, ಎಡಗೈ ಗೊತ್ತಾಗ್ಬಾರ್ದು, ಬಲಗೈ ಗೊತ್ತಾಗ್ಬಾರ್ದು ಅಂತ ಇನ್ನೂ ಮಾಡಿರ್ತಕ್ಕಂಥದ್ದು ಇದೆ. ಓಕೆ, ಎಷ್ಟೋ ಇದೆ ಅವ್ರದ್ದು. ಆಯಿತು. ಡಾಕ್ಟರ್ ರಾಜ್ಕುಮಾರ್ದು ಇದೆ, ಪುನೀತ್ ರಾಜ್ಕುಮಾರ್ದು ಇದೆ. ಓಕೆ, ಅದು ಯಾರಿಗೂ ಬರಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜನರಿಗೆ ಇದರಿಂದ ಏನು ಗೊತ್ತಣ್ಣ, ನಾವು ದಿನನಿತ್ಯ ದುಡಿತೀವಿ, ಓಕೆನಾ, ಎಷ್ಟೋ ಜನರಿಗೆ ಅನ್ನನೇ ಇರಲ್ಲ. ಅಂಥವ್ರಿಗೆ ಜನರಿಗೆ ನೀವೇನು ಖಂಡಿತ ಇದನ್ನ ಪುನೀತ್ ರಾಜ್ಕುಮಾರ್ ಥರ ನೀವು ಕೂಡ ಅವ್ರ ಥರ ಬರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಅಣ್ಣ. ಥ್ಯಾಂಕ್ಸ್ ಅಣ್ಣ. ಧನ್ಯವಾದಗಳು. ವಿಧಿ ಬರಹ ಎಂತ ಘೋರವಾಗೋ ಜಗವು ದೂರ, ಬದುಕು ಪ್ರತಿಗಳಿಗೆ ಒಲವ ಸುಳಿಯೊಳಗೆ, ಏಕೋ ಇಂಥ ಸಮರ, ವಿಧಿ ಬರಹ ಎಂತ ಘೋರ, ಪ್ರೇಮಿಗಳು ದೂರ ದೂರ. ಈ QR ಕೋಡ್ನ ಸ್ಕ್ಯಾನ್ ಮಾಡಿ ದಯವಿಟ್ಟು ಈ ಅಂಗವಿಕಲರಿಗೆ ಸಹಾಯ ಮಾಡಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸವಿ ಸವಿ ನೆನಪು, ಸಾವಿರ ನೆನಪು.